ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಜನ ಸ್ಟೂಡೆಂಟ್ಸು ಕಾಯ್ತಾ ಇರುವಂತಹ ಸಮಯ ಬಂದಿದೆ ಅಂತ ಅನಿಸುತ್ತೆ. ಏನಪ್ಪ ಅಂದರೆ 2026ನ ಈಗ ಏಪ್ರಿಲ್ ಮೇಯ ಎಕ್ಸಾಮ್ ಟೈಮ್ ಟೇಬಲ್, ಡಿಪ್ಲೊಮೊ ಎಕ್ಸಾಮ್ ಟೈಮ್ ಟೇಬಲ್ನ ನೋಡ್ತಾ ಇದ್ದಾರೆ ಡೇಟ್ ನೀವು. ಸೊ 7th ಅಂದರೆ ಇವತ್ತಿನ ದಿನ ಅನೌನ್ಸ್ ಮಾಡಿರುವಂತಹ ಡೇಟು ಎಲ್ಲರ ಕೈಗೂ ಸಿಕ್ಕಿದೆ. ಇದ್ರ ಪ್ರಕಾರ ನಿಮಗೆ ಇನ್ನು ಥಿಯರಿ ಎಕ್ಸಾಮ್ ಫಿಕ್ಸ್ ಆಗಿದೆ, ಇನ್ನು ನೀವು ವೆಯ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಇದ್ರ ಪ್ರಕಾರ ನೀವು ನೋಡ್ಬೋದು ಏನೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ಅಂತೇಳಿ. ಏನಪ್ಪ ಅಂದರೆ ಮೇ ಜೂನರ ಮಹಾಯಿಲಿ ಜರುಗುವ ಡಿಪ್ಲೊಮೊ ಸೆಮಿಸ್ಟರ್ ಥಿಯರಿ ಪರೀಕ್ಷೆಯ ವೇಳಾಪಟ್ಟಿಯ ಪ್ರಕಟಿಸುವ ಬಗ್ಗೆ. ಅಂದರೆ ಅಫಿಷಿಯಲ್ ಆಗೇ C20 ಮತ್ತು C25 ನಾನು ಒಂದು 2 days ಬ್ಯಾಕ್ ತಾನೇ ನಿಮಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದ್ರಲ್ಲಿ ಹೇಳಿದ್ದೆ ಕರೆಕ್ಟ್ ಆಗಿರುವಂತಹ ಟೈಮ್ ಟೇಬಲ್ ಸಿಕ್ಕಿಲ್ಲ, ವರಿ ಮಾಡ್ಕೊಬೇಡಿ ಅಂತ. ಅದ್ರ ಪ್ರಕಾರ ನಾನು ಪ್ರೆಡಿಕ್ಟ್ ಕೂಡ ಮಾಡಿದ್ದೆ, ಇನ್ ಕೇಸ್ ಏನಾದರೂ ನಿಮಗೆ ಎಕ್ಸಾಮ್ ಬಂದರೆ 18th ಮೇಲೆ ಬರುತ್ತೆ ಅಂತ ಹೇಳಿದ್ದೆ. ಯಾಕಂದರೆ 18th ಮೇವರೆಗೂ ಅವರು ಎಕ್ಸಾಮ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿಲ್ಲ. ಅದೇ ಪ್ರಕಾರ ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಡೇಟ್ಸ್ ನೋಡಿದ್ರೆ ಸ್ಟಾರ್ಟ್ ಆಗೋದೇ ನಿಮ್ಗೆ ಎಲ್ಲಿಂದಪ್ಪ ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 8 ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಎಕ್ಸಾಮ್ 8 ಸ್ಟಾರ್ಟ್ ಆಗ್ತಿದೆ. ಯಾವುದಪ್ಪ ನೀವು ನೋಡ್ಬೋದು, ಇದು ಕನ್ನಡ ಶಾರ್ಟ್ ಹ್ಯಾಂಡ್ ಅಂದರೆ CPಗೆ ಸಂಬಂಧಿಸಿರುವಂಥದ್ದು. ಇದೆಲ್ಲ 20 ಸೀರೀಸ್ನ ಕರೆಕ್ಟಾಗಿ ಇದನ್ನು ನೋಡ್ಕೊಂಬಿಡಿ, ಡೀಟೇಲಾಗಿ ನಿಮಗೆ ಸಿಗುತ್ತೆ. ಇದು ನನ್ನ ಮೊಬೈಲ್ ಆ್ಯಪಲ್ಲಿ ಕೂಡ ಇರುತ್ತೆ, ನೀವು ನೋಟಿಫಿಕೇಶನ್ ಕೂಡ ನೋಡ್ಕೊಬೋದು. 2080 ಸೊ ನೋಡ್ತಾ ಇದ್ದೀರಾ, ಮೆಕ್ಯಾನಿಕಲ್ ಎಲಿಮೆಂಟ್ಸು, ಅದೇ ರೀತಿಯಾಗಿ 20 CE ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು. ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇದೆಲ್ಲ 20 ಸೀರೀಸ್ದು. ಸೊ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ 25 ಈ ವರ್ಷ ಫಸ್ಟ್ ಇಯರ್ ಓದ್ತಾ ಇರೋ ಮಕ್ಕಳಿಗಲ್ಲ ಇದು. ಈ ವರ್ಷ ಯಾರ್ಯಾರು ಸೆಕೆಂಡ್ ಸೆಮ್ ಓದ್ತಾ ಇದ್ದೀರೋ ಅವ್ರಿಗೆಲ್ಲ ಈ ಡೇಟು. ಇದಿರುವಂಥದ್ದು 20 ಸೀರೀಸ್ ಬ್ಯಾಕ್ ಸಬ್ಜೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ 19th ಆಲ್ಮೋಸ್ಟ್ ಎಲ್ಲ ಅವರ ಮೊದಲನೇ ಥಿಯರಿ. ಫಾರ್ ಎಕ್ಸಾಂಪಲ್ ಸಿವಿಲ್ನ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇರುತ್ತೆ, ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಡಿಶ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಅದೇ ರೀತಿಯಾಗಿ ನಿಮಗೆ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಇರ್ಬೋದು. ಸೊ ನೋಡ್ತಾ ಇದ್ದೀರಾ, ದಿಸ್ ಇಸ್ ಫಾರ್ ಮೆಕ್ಯಾನಿಕಲ್ ಬ್ರಾಂಚ್ ಇರ್ಬೋದು. ಅದೇ ರೀತಿಯಾಗಿ ಎಲಿಮೆಂಟ್ಸ್ ಆಫ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಇರುತ್ತೆ. ಇವೆಲ್ಲ ಏನು ಫಸ್ಟ್ ಇಯರ್ ಇರುವಂತಹ ಸಬ್ಜೆಕ್ಟ್ಸ್ ಆಗಿರುತ್ತೆ. ಅವೆಲ್ಲ ನೀವೇನು ನೋಡ್ತೀರಾ, 19th ನೋಡ್ತೀರಾ. ಓಕೆನಾ? ನೋಡ್ತಾ ಇದ್ದೀರಾ, ಡಿಜಿಟಲ್ ಎಲೆಕ್ಟ್ರಾನಿಕ್ಸು ಯಾರಿಗಿದು 20 EC ಅಂದರೆ EC ಮಕ್ಕಳಿಗಿರುವಂತಹ ಫಸ್ಟ್ ಇಯರ್ ಇರ್ತ ಥಿಯರಿ ಎಕ್ಸಾಮು. ಅದೇ ರೀತಿಯಾಗಿ ಬೆಪ್ಸ್ ಇರೋದು, ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಬ್ರಾಂಚಿಗೆ ಇದೆಲ್ಲ ಎಕ್ಸಾಮ್ ನೀವು ಅಬ್ಸರ್ವ್ ಮಾಡಿ. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಲ್ಲ 14 to 17 ಅಂದರೆ ಏನಂತ ಅರ್ಥ, ದಿಸ್ ಈಸ್ ನಿಮಗೆ ಆಫ್ಟರ್ನೂನ್ ಇರುವಂತಹ ಎಕ್ಸಾಮ್ ಆಗಿರುತ್ತೆ. ಇಲ್ಲಿಂದ 2 ಇಂದ 5ಗೆ ಇರುತ್ತೆ. ಓಕೆನಾ? ಸೊ ಇವೆಲ್ಲ ನಿಮ್ಗೆ ಇರುವಂಥದ್ದು. ಅದೇ ರೀತಿಯಾಗಿ ನಾವು ಅಬ್ಸರ್ವ್ ಮಾಡಿದ್ದೆ. ಆದರೆ ಈಗ ನಾವು ಮ್ಯಾಥ್ಸ್ ನೋಡೋಣ. ಮ್ಯಾಥ್ಸ್ ಯಾವತ್ತು ಅನೌನ್ಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತೇ ಇದೆ. ಮ್ಯಾಥ್ಸು 20 SC 0-1T ಕರೆಕ್ಟಾ? ಸೊ ಮೆಕ್ಯಾನಿಕಲ್ದು ಮತ್ತು ನೀವು ನೋಡ್ತಾ ಇದ್ದೀರಾ ಪಾತ್ವೇ ಸಬ್ಜೆಕ್ಟ್ಸು. ಸೊ ಈ ಮೊಬೈಲಿಟಿ ಇರ್ಬೋದು ನೋಡಿ, ಈ ಮೊಬೈಲಿಟಿ, AMT, ಹೀಟಿಂಗ್ ವೆಂಟಿಲೇಷನು, ಆಟೋಮೇಷನ್ ರೋಬೋಟಿಕ್ಸು, ಇವೆಲ್ಲ ನಿಮಗೆ 21st ಇರುವಂಥದ್ದು. ಅಂದರೆ ಆಲ್ಮೋಸ್ಟ್ ಎಲ್ಲ ಪಾತ್ವೇ ಸಬ್ಜೆಕ್ಟು ನಿಮಗೆ 21 ಇರುತ್ತೆ. ಇನ್ ಕೇಸ್ ಏನೋ ಬ್ಯಾಕ್ ಸಬ್ಜೆಕ್ಟ್ ಆಗಿದ್ದರೆ ಅವ್ರು ನೋಡ್ಕೊಬೋದು. ಸೊ ನಿಧಾನಕ್ಕೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ರಿನ್ಯೂವಬಲ್ ಎನರ್ಜಿ ನೋಡ್ತಾ ಇದ್ದೀರಾ, ದಟ್ ಈಸ್ ಆಲ್ಸೋ 21. ಯಾಕೆ ಇವೆಲ್ಲ ಹೇಳ್ತೇನೆ ಅಂದರೆ, ಈ ರಿನ್ಯೂವಬಲ್ ಎನರ್ಜಿ ಇರ್ಬೋದು, ಇಂಡಸ್ಟ್ರಿಯಲ್ ಆಟೋಮೇಷನ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಇವೆಲ್ಲ ನನ್ನ ಮೊಬೈಲ್ ಆ್ಯಪಲ್ಲಿ ಇರುವಂತಹ ಕೋರ್ಸಸ್ಸು. ನೀವು ಇನ್ನೂ ಮೊಬೈಲ್ ಆ್ಯಪಲ್ಲಿ ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಮಾಡಿಲ್ಲ ಅಂದರೆ ಇವತ್ತು ಕೂಡ, ಅಂದರೆ ಇನ್ನು ನಿಮಗೆ 21ಗೆ ಇರುವಂತಹ ಥಿಯರಿ ಎಕ್ಸಾಮ್ ಅಂತ ಇಟ್ಕೊಳ್ಳಿ. ಹಾಗಾದರೆ ಅದು ಕೂಡ ಇವತ್ತು ಶುರು ಮಾಡ್ಕೊಂಡು ಕೂಡ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಇದೆಲ್ಲ 21ಗೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ECಯ ಆಟೋಮೇಷನ್ ರೋಬೋಟಿಕ್ಸ್ ಇದು ಕೂಡ ಏನು ಒನ್ ಆಫ್ ದಿ ಪಾತ್ವೇ ಸಬ್ಜೆಕ್ಟ್ ಆಗಿರುತ್ತೆ. ಇವೆಲ್ಲ 21st ಇದೆ. ಹಾಗಾದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸೊ PMS ಸಬ್ಜೆಕ್ಟ್ ಇವತ್ತಿನ 4th ಸೆಮ್ಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ನೀವು ನೋಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ನಿಮಗೆ 25th ಇರುತ್ತೆ. ಯಾರಿಗೆ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸು ನೆನ್ಪಿಟ್ಕೊಬೇಕಾಗಿರುವಂತಹ ವಿಚಾರ ಇದು. ಯಾರೆಲ್ಲ ಈಗ 4th ಸೆಮ್ ಓದ್ತಾ ಇದ್ದೀರೋ ಅವರಿಗೆ ಲ್ಯಾಟರಲ್ ಎಂಟ್ರಿ ಇದೆ. ಆ ಲ್ಯಾಟರಲ್ ಎಂಟ್ರಿ ಮಕ್ಕಳು PMSನ 25th ಅಟೆಂಡ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಮರ್ತುಬಿಟ್ಟಿರಾ. ಇನ್ನು ಯಾರ್ಯಾರಿಗೆಲ್ಲ ಬ್ಯಾಕ್ ಸಬ್ಜೆಕ್ಟ್ ಆಗಿರುತ್ತೋ ಅವ್ರಿಗೆ ಇದು 25th ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ ಆಗಿರುತ್ತೆ. ಸೊ 25th ಡೇಟ್ನ ಲಾಕ್ ಮಾಡ್ಕೊಳ್ಳಿ. ದಿಸ್ ಈಸ್ PMS ಸಬ್ಜೆಕ್ಟ್ ಇರುವಂಥದ್ದು. ಓಕೆನಾ? ಸೊ ಎಲ್ಲ ಬ್ರ್ಯಾಂಚ್ ಅವರಿಗೆ PMS ಒಂದೇ ದಿನ ಇರುತ್ತೆ, ದಟ್ ಈಸ್ 25th ಇರುತ್ತೆ. ಓಕೆನಾ? ಅದು ನೀವು ನೋಡ್ತಾ ಎಲ್ಲ ಬ್ರಾಂಚಿಗೆ ಕೂಡ ಕಾಮನ್ ಆಗಿರುವಂತಹ ಡೇಟ್ ಅದಾಗಿರುತ್ತೆ. ಅದಾದಮೇಲೆ ನಾವು ನೋಡೋಣ, 26th ಆಯಿತು, 27th ಬನ್ನಿ. ಇಲ್ಲಿ ನೋಡ್ತೀರಾ, ದ ವೆರಿ ವೆರಿ ಇಂಪಾರ್ಟೆಂಟ್ ಒನ್, ನೀವು ವೆಯ್ಟ್ ಮಾಡ್ತಾ ಇರುವಂಥ ಸಬ್ಜೆಕ್ಟು, ಸುಮಾರು ಜನ ಬ್ಯಾಕ್ ಸಬ್ಜೆಕ್ಟ್ ಆಗಿರುವಂಥ ಸಬ್ಜೆಕ್ಟ್ ಇರ್ಬೋದು, ಅದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು 27th
ಯಾಕೆ ಸರ್ ಎಲ್ಲ ಈ ಥರ 27 ಅಂತ ಹಾಕಿದ್ದಾರೆ ಅಂದರೆ ಡಿಫ್ರೆಂಟ್ ಬ್ರಾಂಚಿಗೆ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿ ಸ್ಟಾರ್ಟಿಂಗಲ್ಲಿ ದಿಸ್ ಇಸ್ ಫಾರ್ ಎ ಇ ಇರ್ಬೋದು AM ಇರ್ಬೋದು, ದಟ್ ಈಸ್ ವಾಟ್ ಒಂದು ಬ್ರಾಂಚಸ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಒಂದು ಫಿಕ್ಸ್ ಆಗಿ ನೀವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 20SC ಅಂದರೆ ಏನು 20 ಸೀರೀಸ್ ಅಂದರೆ ಬ್ಯಾಕ್ ಸಬ್ಜೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು, ಈಗಿನ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳೆಲ್ಲ. ಈಗ ನಾನು ನೋಡ್ತಾ ಇರೋಂಥದ್ದು ಎಲ್ಲ ನಿಮಗೆ ಇದು 20 ಸೀರೀಸ್ ಆಗಿರುತ್ತೆ. ಈಗ ಸೆಕೆಂಡ್ ಸೆಮ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆಲ್ಲ ನಿಮಗೆ ಸೆಕೆಂಡ್ ಸೆಮ್ ಓದ್ತಾ ಇರೋ ವಿದ್ಯಾರ್ಥಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಇಸ್ ಫಾರ್ 25 C25 ಅಂತ ಕರಿತಾ ಇರ್ತೀನಿ ನಾನು. C25 ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ದಿಸ್ ಇಸ್ ಫಾರ್ C25. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಫಿಕ್ಸ್ ಆಗಿ ಏನಪ್ಪ ಅಂದರೆ ದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂದರೆ ಸೆಕೆಂಡ್ ಸೆಮ್ಗಿರುವಂತಹ ಮ್ಯಾಥ್ಸ್ ಎಕ್ಸಾಮ್ ಯಾವತ್ತಪ್ಪ ಅಂದರೆ ನೀವು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಈಸ್ ಆನ್ 20th ಅಂದರೆ ಅವ್ರಿಗಿಂತ ಬೇಗ ಇದೆ. ಸೊ ಅದು ಕರೆಕ್ಟಾಗಿ ಕೇರ್ಫುಲ್ ನೋಡ್ಕೊಳ್ಳಿ. 20ನೇ ತಾರೀಕು ಇದೇ ತಿಂಗಳು 18ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. 19, 20, 20th ನಿಮಗಿರುತ್ತೆ. ಅರ್ಥ ಆಗ್ತಿದೆಯಾ? ಯಾರೆಲ್ಲ 25 ಸೀರೀಸ್ ಅವ್ರು ಮ್ಯಾಥ್ಸ್ ಇದ್ದೀರೋ ನಿಮಗೆ 18th ನಿಮಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ಸು ಅಂತ ಹೇಳಿದ್ರೆ 19th ಒಂದು ಬಿಟ್ಟರೆ 20th ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ಸೊ ಇವತ್ತಿಂದನೇ ನೀವು ಸ್ಟಡಿ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ದಿಸ್ ಈಸ್ ಆಫ್ಟರ್ನೂನ್ ಓನ್ಲಿ. ಓಕೆ, ದಿಸ್ ಈಸ್ ಆಲ್ಸೋ ಆನ್ ಆಫ್ಟರ್ನೂನ್ ಎಕ್ಸಾಮ್. ಸೊ ಇದಕ್ಕೆ ಕೇರ್ಫುಲ್ ಆಗಿರಿ. ಇದರ ಕಂಪ್ಲೀಟ್ ಒಂದು ಏನು ಪಾಸಿಂಗ್ ಪ್ಯಾಕೇಜ್ ನನ್ನ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಇದೆ. ಇನ್ನು ಲೈವ್ ಕ್ಲಾಸಸ್ ಕೂಡ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಡಿಪೆಂಡಿಂಗ್ ಆನ್ ಯುವರ್ ಕಮೆಂಟ್ಸ್, ನೀವು ಯಾವ ರೀತಿ ಕಮೆಂಟ್ ಮಾಡ್ತಿರೋ ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಕ್ಲಾಸಸ್ನ ತೊಗೊಳಕ್ಕೆ ಶುರು ಮಾಡ್ತೀನಿ. ಇನ್ನು ಇರುವಂತಹ ಎಲ್ಲ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ನ ಎಕ್ಸಾಮ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ದಿನ ಇರುತ್ತೆ ಅಂತೇಳಿ. ನೀವು ಈ ಟೈಮ್ ಟೇಬಲ್ ಪ್ರಕಾರ ನೋಡ್ಕೊಬೋದು. ಫಸ್ಟ್ ನೀವು ಮ್ಯಾಥ್ಸ್ಗೆ ಚೆನ್ನಾಗಿ ರೆಡಿ ಆಗಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಟೈಮ್ ಟೇಬಲ್ನ ಪ್ರಕಾರ ಕೊಟ್ಟಿರುವಂತಹ ಅಪ್ಡೇಟ್ಸು. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ನ ಬಗ್ಗೆ ನೀವು ವರಿ ಆಗೋಕ್ಕೆ ಹೋಗ್ಬೇಡಿ. ಪ್ರಾಕ್ಟಿಕಲ್ ಎಕ್ಸಾಮು ಆಫ್ಟರ್ ಥಿಯರಿನೇ ಇರುತ್ತೆ. ಓಕೆ, ಸೊ ನಾವು ಮ್ಯಾಥ್ಸ್ನ ಪ್ರಕಾರ ನೋಡೋದಾದರೆ ನೋಡಿ 27th ದಟ್ ಈಸ್ ಫಾರ್ ಬ್ಯಾಕ್ ಸಬ್ಜೆಕ್ಟ್, 20th ಈಗಿರುವಂತಹ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ. ಓಕೆನಾ? ಇನ್ನು ಫಸ್ಟ್ ಇಯರಲ್ಲಿ ಸೆಕೆಂಡ್ ಸೆಮ್ ಥಿಯರಿ ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ಸು ಕೂಡ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಪ್ರತಿ ಬ್ರಾಂಚು ಕೂಡ ಮೆನ್ಷನ್ ಮಾಡಿರ್ತಾರೆ. ಅವೆಲ್ಲ ಕೂಡ ನೀವು ಅಬ್ಸರ್ವ್ ಮಾಡ್ಕೊಬೋದು. ನೋಡಿ ಆಟೋಮೊಬೈಲ್ ಅವರಿಗೆ ಎಲಿಮೆಂಟ್ಸ್ ಆಟೋಮೊಬೈಲ್ ನೋಡ್ಬೋದು, ಎಲಿಮೆಂಟ್ಸ್ ಆಫ್ ಆಟೋ ಇಂಜಿನಿಯರಿಂಗ್ ಅದು 26 ಇದೆ. ಅದೇ ರೀತಿ ಡಬಲ್ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ನೋಡ್ಬೋದು 26 ಇದೆ. ಅಂದರೆ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಲ್ಲಿರುವಂತಹ ಮಾಮೂಲಿ ಥಿಯರಿ ಸಬ್ಜೆಕ್ಟ್ಸು. ಮೆಕ್ಯಾನಿಕಲ್ಗೆ ಕಾನ್ಸೆಪ್ಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1, ಅದೇ ರೀತಿ ಕಾನ್ಸೆಪ್ಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಕೂಡ ಬರುತ್ತೆ. ಕರೆಕ್ಟಾ? ಸೊ ಇದು ನಿಮಗೆ 26ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಸಬ್ಜೆಕ್ಟು ಯಾವ ಸೆಮ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬೇಡಿ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ನಿಮಗೆ ದಟ್ ಈಸ್ ಆನ್ 20th ಇದೆ. ಅರ್ಥ ಆಗ್ತಿದೆಯಾ? ಸೊ ಇದು ನೀವು ಕರೆಕ್ಟಾಗಿ ನೋಡ್ಕೊಬೇಕಾಗಿರುವಂತಹ ಟೈಮ್ ಟೇಬಲು. ಇದನ್ನು ಫಾಲೋ ಮಾಡಿಕೊಂಡು ನಿಮಗೆ ಆಲ್ ಟಿಕೆಟ್ ಕೂಡ ಇಷ್ಟಲ್ಲೇ ಕೊಟ್ಬಿಡ್ತಾರೆ. ಆಲ್ ಟಿಕೆಟ್ ಮತ್ತು ಯಾರೆಲ್ಲ ಈಗ ಈ ಫಸ್ಟ್ ಸೆಮ್ಮಲ್ಲಿ ಮ್ಯಾಥ್ಸ್ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು, ಫಾರ್ ಎಕ್ಸಾಂಪಲ್ ಈಗ ಸರ್ ನಾನು 25 ಸೀರೀಸು C25 ಅಂತ ಇದೆ, C25 ಫಸ್ಟ್ ಸೆಮ್ ಆಗಿ ಫೇಲ್ ಆಗಿದ್ದೆ, ಆ ಹುಡುಗರಿಗಾದರೆ ದಟ್ ಈಸ್ ಆನ್ 23rd ಇದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, 23rd ಇರುತ್ತೆ. ಅದು ಎಕ್ಸಾಮ್ ಬೆಳಗ್ಗೆ ಇದೆ. ಇದನ್ನು ನೋಡ್ಕೊಳ್ಳಿ, ದಟ್ ಈಸ್ ಆನ್ ಮಾರ್ನಿಂಗ್ ಎಕ್ಸಾಮ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇದು ಈಗಿರುವಂತಹ ಪ್ರೆಸೆಂಟ್ ಹುಡುಗರಿರುವಂತಹ ಮ್ಯಾಥ್ಸ್ 1 ಫೇಲ್ ಆಗಿದ್ದರೆ ಅವ್ರು ಕಟ್ಟಿರುವಂಥವ್ರಿಗೆ 23rd. ಇನ್ನು ಸೆಕೆಂಡ್ ಸೆಮ್ಮಲ್ಲಿರುವಂತಹ ಮ್ಯಾಥ್ಸ್ ಬಂದು 20th. ಸೊ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಸೆಮ್ನ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಂದು 22nd. ಸೆಕೆಂಡ್ ಸೆಮ್ನ ಆಲ್ಮೋಸ್ಟ್ ಎಲ್ಲ ಥಿಯರಿ ಏನಾಗುತ್ತೆ 22nd ಬರುತ್ತೆ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನೀವು ಫಸ್ಟ್ ಸೆಮ್ ಓದಿರುವಂತಹ ಎಲ್ಲ ಇದೇನು ಬರುತ್ತೆ 26th ಬರುತ್ತೆ. ಓಕೆ, ಸೊ ಟೈಮ್ ಟೇಬಲ್ಲು ಡೀಟೇಲಾಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಸೆಮ್ ಅಂತ ಇದೆ, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಈ ಡೇಟ್ಗೆ ನೀವು ಎಕ್ಸಾಮ್ ಪ್ರಿಪೇರ್ ಆಗಬೇಕು. ಇನ್ನೇನು ಡೇಟು ತುಂಬ ಜಾಸ್ತಿ ಇಲ್ಲ. ಸೊ ಆರಾಮಾಗಿ ನೀವು ಪ್ರಿಪೇರ್ ಆಗೋಕ್ಕೆ ಇವತ್ತಿನ ಶುರು ಮಾಡಿದ್ರೇ ಒಳ್ಳೆಯದು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.